ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ನ್ಯಾಯಸ್ಥಾಪಕರು ಬರೆದಂಥ ಪುಸ್ತಕ 16ನೇ ಅಧ್ಯಾಯ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. 4ನೇ ವಾಕ್ಯದಿಂದ ಆ ಅಧ್ಯಾಯದ ಅಂತ್ಯದವರೆಗೂ 31ನೇ ವಾಕ್ಯದವರೆಗೂ ನಾವು ಸರಿಯಾದಂಥ ರೀತಿಯಲ್ಲಿ ಗಮನಿಸುವುದಾದರೆ ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಒಬ್ಬ ಮನುಷ್ಯನು ಪರಸ್ತ್ರೀಯ ಸಹವಾಸವನ್ನು ಮಾಡುವುದಾದರೆ ಅವನ ಜೀವಿತವು ಯಾವ ಪರಿಸ್ಥಿತಿಗೆ ಬರುತ್ತದೆ ಮತ್ತು ಅವನ ಜೀವಿತವು ಯಾವ ಮಟ್ಟಕ್ಕೆ ನಾಶವಾಗುತ್ತದೆ ಎಂಬಂಥ ವಿಷಯಗಳನ್ನು ನಾವು ಅಲ್ಲಿ ಕಾಣಬಹುದು. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರಿಗೆ ಸ್ತೋತ್ರ. ನಾನು ಹೀಗೆ ಈ ಒಂದು ಅಧ್ಯಾಯವನ್ನು ಧ್ಯಾನಿಸ್ತಿರುವಾಗ ದೇವರು ನನ್ನೊಟ್ಟಿಗೆ ಮಾತನಾಡಿ ತಿಳಿಸಿದಂಥ ಕೆಲವೊಂದು ಅನೇಕ ವಿಷಯಗಳನ್ನು ನಾನು ಈ ಒಂದು ಸಮಯದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ನಾವಲ್ಲಿ ನೋಡುತ್ತೇವೆ, ಪರಸ್ತ್ರೀಯ ಸಹವಾಸವನ್ನು ಮಾಡುವಂತಹ ಸಂಸೋನನು, ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ, ಅವನು ಪರಸ್ತ್ರೀಯ ಸಹವಾಸನ ಮಾಡಿದ ಆ ಸಂಸೋನನು, ಅಥವಾ ಪರಸ್ತ್ರೀಯು ಎಂಬುದಾಗಿ ಹೇಳುವುದಕ್ಕಿಂತ ವ್ಯಭಿಚಾರ ಮಾಡುವಂತಹ ಸ್ತ್ರೀಯ ಸಹವಾಸವನ್ನು ಮಾಡಿದಂಥ ಸಂಸೋನನು ತನ್ನ ಜೀವಿತವನ್ನು ಯಾವ ರೀತಿಯಾಗಿ ಅವನು ನಷ್ಟಪಡಿಸಿಕೊಳ್ಳುತ್ತಾನೆ ಅನ್ನುವಂಥ ವಿಷಯವನ್ನು ನಾವಲ್ಲಿ ಕಾಣಲಿಕ್ಕೆ ಆಗ್ತದೆ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ನಾವಲ್ಲಿ ಕಾಣುತ್ತೇವೆ, ಪರಸ್ತ್ರೀಯ ಸಹವಾಸ, ದೇವನಾಮಕ್ಕೆ ಮಹಿಮೆಯುಂಟಾಗಲಿ, ಅವನ ಕಣ್ಣುಗಳನ್ನು ಕಾಣಿಸದಂತೆ ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಪರಸ್ತ್ರೀಯ ಸಹವಾಸ ಏನಾಗ್ತದೆ ಅಂದರೆ, ಆ ವ್ಯಭಿಚಾರ ಮಾಡುವಂಥ ಅಥವಾ ವ್ಯಭಿಚಾರ ಸ್ತ್ರೀಯ ಸಹವಾಸ ಮಾಡುವಂಥ ವ್ಯಕ್ತಿಯ ಆ ಜೀವಿತ ಸಂಪೂರ್ಣವಾಗಿ ಕತ್ತಲೆಯಾದಂತಹ ಒಂದು ಅವಸ್ಥೆಗೆ ಅಥವಾ ಕಣ್ಣು ಕಾಣಿಸದಂಥ ಅವಸ್ಥೆಗೆ ಅವನು ಹೋಗಬೇಕಾಗಿ ಬರ್ತದೆ. ಅಂದರೆ ಅವನ ಜೀವಿತದಲ್ಲಿ ಅವನ ಕಣ್ಣು ಕಾಣಿಸದಂತೆ ಆಗಿ ಹೋಗ್ತದೆ. ಅಂದರೆ ಶಾರೀರಿಕವಾಗಿ ಅವನಿಗೆ ಕಣ್ಣಿದ್ದಿರ್ಬೋದು, ಶಾರೀರಿಕವಾಗಿ ಅವನು ನೋಡ್ಬೋದು, ಆದರೆ ಆತ್ಮಿಕವಾದಂತಹ ಕಣ್ಣು ಮುಚ್ಚಲ್ಪಡ್ತದೆ. ಅಂದರೆ ಅವನಿಗೆ ಯಾವ ವಿಧವಾದಂತಹ ಒಳ್ಳೆಯ ತನಗಳಾಗಲಿ ಅಥವಾ ಯಾವ ವಿಧವಾದಂತಹ ಒಳ್ಳೆಯ ಮಾರ್ಗಗಳಾಗಲಿ ಅಥವಾ ರಕ್ಷಣೆಯ ಮಾರ್ಗಗಳಾಗಲಿ, ಅವನ ಸಂತೋಷಕರವಾದಂತಹ ದೇವರೊಟ್ಟಿಗಿನ ಸಹವಾಸವುಳ್ಳಂತಹ ಜೀವಿತವಾಗಲಿ ಅವನಿಗೆ ಕಾಣಿಸದಂತೆ ಅವನ ಕತ್ತಲೆಯ ಅವಸ್ಥೆಗೆ ಹೋಗಬೇಕಾಗಿ ಬರ್ತದೆ. ಮೊದಲನೇದಾಗಿ, ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸ ಮಾಡುವಂತಹ ಒಬ್ಬ ಮನುಷ್ಯನು ತನ್ನ ಜೀವಿತವನ್ನು ಕತ್ತಲೆಯ ಕಡೆಗೆ ನಡೆಸಿಕೊಳ್ಳುತ್ತಾನೆ ಎಂಬಂಥ ವಿಷಯವನ್ನು ನಾವು ಯಾವ ಕಾರಣಕ್ಕೂ ಮರಿಬಾರ್ದು. ದೇವರಿಗೆ ಸ್ತೋತ್ರ. ಪರಸ್ತ್ರೀಯ ಸಹವಾಸ ಅವನ ಕಣ್ಣು ಕಾಣಿಸದಂತೆ ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ನಾನು ಇದುವರೆಗೂ ಹೇಳಿದಂಥ ಒಂದು ವಿಷಯ ಅದು ಮೊದಲನೆಯ ವಿಷಯವಾಗಿದೆ. ಎರಡನೇ ವಿಷಯವನ್ನು ನಾವು ನೋಡಿಕೊಳ್ಳುವಾಗ, ಪರಸ್ತ್ರೀಯ ಸಹವಾಸವನ್ನು ಮಾಡಿದರೆ ನಿನ್ನ ಆತ್ಮೀಯ ಜೀವಿತದ ರಹಸ್ಯವನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ಅಥವಾ ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ತನ್ನ ಆತ್ಮೀಯ ಜೀವಿತದ ದೇವರೊಟ್ಟಿಗೆ ಇರುವಂತಹ ಆ ಜೀವಿತವನ್ನು, ಆ ಜೀವಿತದ ರಹಸ್ಯಗಳನ್ನು, ಆತ್ಮೀಯ ಜೀವಿತದಲ್ಲಿ ಬಲಗೊಳ್ಳುವಂತಹ, ಆತ್ಮೀಯ ಜೀವಿತದಲ್ಲಿ ಅವನು ಆಶೀರ್ವದಿಸಲ್ಪಡುವಂತಹ, ಆತ್ಮೀಯ ಜೀವಿತದಲ್ಲೇನೆ ಅವನು ಅಭಿವೃದ್ಧಿ ಹೊಂದಿಕೊಳ್ಳುವಂತಹ ಆ ದೇವರೊಟ್ಟಿಗಿನ ಅನ್ಯೋನ್ಯತೆಯ
ಒಂದು ರಹಸ್ಯವನ್ನ ಅವನು ಕಳೆದುಕೊಳ್ಬೇಕಾಗಿ ಬರ್ತದೆ. ಪರಸ್ತ್ರೀಯ ಸಹವಾಸ ಅವನಿಗೆ ಇರುವಂಥದ್ದನ್ನು ಎಲ್ಲವನ್ನ ನಷ್ಟಪಡಿಸಿಕೊಳ್ಬೇಕಾಗಿ ಬರ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸ ಮಾಡಿದ್ರೆ ತನ್ನ ಆತ್ಮೀಯ ಜೀವಿತದ ರಹಸ್ಯವನ್ನು ಕಳೆದುಕೊಳ್ಬೇಕಾಗಿ ಬರುತ್ತೆ. ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ನಿನಗಿರುವಂಥದ್ದನ್ನು ಎಲ್ಲವನ್ನ ನಷ್ಟಪಡಿಸಿಕೊಳ್ಬೇಕಾಗಿ ಬರ್ತದೆ. ಕರ್ತನಾಮಕ್ಕೆ ಸ್ತೋತ್ರ. ಅಂದ್ರೆ ನೀನು ನಿನ್ನ ಜೀವಿತದ ರಹಸ್ಯಗಳೆಲ್ಲವನ್ನ ನೀನು ಅವಳಿಗೆ ಹೇಳಬೇಕಾಗಿ ಬರುತ್ತೆ. ಪರಸ್ತ್ರೀಯ ಸಹವಾಸ ತನ್ನ ಜೀವಿತದ ಎಲ್ಲಾ ರಹಸ್ಯಗಳನ್ನ ಅವಳ ಮುಂದೆ ಬಿಚ್ಚಿಡಬೇಕಾಗಿ ಬರ್ತದೆ. ಆವಾಗ ನೀನು ಎಲ್ಲವನ್ನ ನಷ್ಟಪಡಿಸಿಕೊಳ್ಬೇಕಾದಂಥ ಪರಿಸ್ಥಿತಿಗೆ ನೀನು ಬರಬೇಕಾಗಿ ಬರುತ್ತೆ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಮೂರನೇದಾಗಿ ನೋಡುವಾಗ, ಪರಸ್ತ್ರೀಯ ಸಹವಾಸವನ್ನ ಮಾಡಿದ್ರೆ ನೀನು ದುರ್ಬಲನಾಗಿ ಹೋಗುತ್ತೀಯ. ಅಂದ್ರೆ ಈ ಕಡೆ ಆತ್ಮೀಯ ಬಲವನ್ನು ಸಹಿತ ನೀನು ಕಳೆದುಕೊಳ್ಳುತ್ತೀಯ ಮತ್ತು ಶಾರೀರಿಕವಾದಂಥ ಬಲವನ್ನು ಸಹಿತ ನೀನೇನ್ ಮಾಡ್ತೀಯ, ಕಳೆದುಕೊಳ್ಳಬೇಕಾಗಿ ಬರುತ್ತೆ. ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸ ನಿನ್ನನ್ನ ದುರ್ಬಲನನ್ನಾಗಿ ಮಾಡುತ್ತದೆ. ಅಂದ್ರೆ ನಿನಗಿರುವಂತ ಎಲ್ಲಾ ಬಲವನ್ನ ನಷ್ಟಪಡಿಸ್ತದೆ. ಅದು ಆತ್ಮೀಯ ಬಲವಾಗಿದ್ದಿರ್ಬೋದು, ಅದು ಶಾರೀರಿಕ ಬಲವಾಗಿದ್ದಿರ್ಬೋದು, ಈ ಎರಡನ್ನು ಸಹಿತ ನೀನು ಕಳೆದುಕೊಳ್ಳಬೇಕಾದಂಥ ಅವಸ್ಥೆ ಬರ್ತದೆ. ಪರಸ್ತ್ರೀಯ ಸಹವಾಸ ನಿನ್ನ ಶಾರೀರಿಕ ಜೀವಿತದ ಬಲವನ್ನ ಹಾಳು ಮಾಡುತ್ತದೆ, ನಿನ್ನ ಆತ್ಮೀಯ ಜೀವಿತದ ಬಲವನ್ನ ಹಾಳು ಮಾಡುತ್ತದೆ. ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿನ್ನನ್ನ ದುರ್ಬಲನನ್ನಾಗಿ ಮಾಡ್ತದೆ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ನನ್ನ ಪ್ರಿಯ ಸ್ನೇಹಿತನೇ, ನಾಲ್ಕನೇದಾಗಿ ಗಮನಿಸುವುದಾದ್ರೆ, ನೀನು ಪರಸ್ತ್ರೀಯರ ಸಹವಾಸವನ್ನ ಮಾಡಿದ್ರೆ ದೇವರು ಸಹಿತ ನಿನ್ನನ್ನು ಬಿಟ್ಟು ಹೋಗ್ತಾರೆ. ಗಮನಿಸ್ರಿ, ಸಾಮ್ಸೋನನು ಒಬ್ಬ ವ್ಯಭಿಚಾರಿಯೊಟ್ಟಿಗೆ ಸಹವಾಸವನ್ನು ಮಾಡುವಾಗ ಅವನ ಜೀವಿತದ ಎಲ್ಲಾ ದಿವಸಗಳಲ್ಲಿ ಒಬ್ಬ ಆತ್ಮೀಯವಾದಂಥ ಒಬ್ಬ ವ್ಯಕ್ತಿ ದೇವರೊಟ್ಟಿಗಿನ ಸಹವಾಸದಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ದೇವರೊಟ್ಟಿಗಿನ ಅನ್ಯೂನ್ಯತೆಯಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿ ಪರಸ್ತ್ರೀಯನ್ನ, ವ್ಯಭಿಚಾರ ಸ್ತ್ರೀಯೊಟ್ಟಿಗೆ ಅನ್ಯೋನ್ಯತೆಯನ್ನು ಬೆಳೆಸ್ಕೊಂಡು ಅವಳ ಸಂಗಡ ಅವನು ಮುಂದುವರಿಯುವುದಾದ್ರೆ, ನನ್ನ ಪ್ರಿಯ ಸ್ನೇಹಿತರೆ ಗಮನಿಸ್ರಿ, ದೇವರು ಅವನನ್ನ ಯಾವಾಗ ಬಿಟ್ಟು ಹೋಗ್ತಾರೋ ಅನ್ನುವಂತಹದ್ದು ಸಹಿತ ಅವನಿಗೆ ಗೊತ್ತಾಗುವುದಿಲ್ಲ. ಸಂಸೋನನು ಅವಳ ಒಂದು ಸಹವಾಸದಲ್ಲಿ ಇರುವಂತ ಅಷ್ಟು ದಿವಸ ದೇವರು ಅವನೊಟ್ಟಿಗಿನ ಅನ್ಯೋನ್ಯತೆನ ಅಥವಾ ದೇವರು ಅವನನ್ನ ಬಿಟ್ಟು ಹೋಗುವಂಥದ್ದನ್ನು ಸಹಿತ ಅವನು ಅರಿತುಕೊಳ್ಳಲಿಕ್ಕೆ ಆಗಲಿಲ್ಲ. ದೇವರು ಅವನನ್ನ ಯಾವಾಗ ಬಿಟ್ಟೋಗಿದ್ರು ಅನ್ನುವಂಥ ವಿಷಯವೂ ಸಹಿತ ಅವನಿಗೆ ತಿಳಿಯಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸ ಹೇಗಿರ್ತದೆ ಅಂತ ಹೇಳಿದ್ರೆ, ದೇವರಿಗೆ ಸ್ತೋತ್ರ, ನೀನು ದೇವರನ್ನು ಸಹಿತ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂದ್ರೆ ನೀನು ಪರಸ್ತ್ರೀಯ ಸಹವಾಸವನ್ನ ಮಾಡಿದ್ರೆ ದೇವರು ಸಹಿತ ನಿನ್ನನ್ನು ಬಿಟ್ಟು ಹೋಗ್ಬೇಕಾಗಿ ಬರ್ತದೆ. ನನ್ನ ಪ್ರಿಯ ಸ್ನೇಹಿತರೆ ಗಮನಿಸ್ರಿ, ಪರಸ್ತ್ರೀಯ ಸಹವಾಸ ಮಾಡುವಂತ ಎಷ್ಟೋ ಜನರ ಜೀವಿತ ಇವತ್ತು ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳಿದ್ರೆ, ಅವರ ಕುಟುಂಬಗಳು ನಷ್ಟವಾಗಿದೆ, ಅವರ ಕುಟುಂಬನವರು ನಷ್ಟಪಡಿಸಿಕೊಂಡಿದ್ದಾರೆ, ಅವರ ತಂದೆ ತಾಯಿಗಳನ್ನು ಅವರು ನಷ್ಟಪಡಿಸಿಕೊಂಡಿದ್ದಾರೆ. ಇಲ್ಲಿ ಸಂಸೋನನು ಸತ್ತ ನಂತರ ಅವರ ಕುಟುಂಬ ಬರ್ತದೆ, ಅವರ ತಂದೆ ತಾಯಿಗಳು ಬರ್ತಾರೆ. ಅಲ್ಲಿವರೆಗೂ ಯಾವತ್ತೂ ಸಹಿತ ಬರಲಿಲ್ಲ. ಯಾಕಂದ್ರೆ ಪರಸ್ತ್ರೀಯ ಒಂದು ವ್ಯಭಿಚಾರ ಜೀವಿತ ಏನಾಗುತ್ತೆ ಅಂದ್ರೆ ಎಲ್ಲರನ್ನ ದೂರಪಡಿಸ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ.
ನನ್ನ ಪ್ರಿಯ ಸ್ನೇಹಿತರೆ, ನನ್ನನ್ನು ಗಮನಿಸ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸ ಮಾಡಿದ್ರೆ ದೇವರು ಸಹಿತ ನಿನ್ನನ್ನು ಬಿಟ್ಟು ಹೋಗ್ತಾರೆ. ಇನ್ನು ಅವಾಗ ನಿನ್ನ ಜೀವಿತ ಹೇಗಿರ್ತದೆ ಅಂತ ಹೇಳಿದ್ರೆ, ನೀನು ಬದುಕಿದ್ರು ಸಹಿತ ಸತ್ತಂತಹ ಒಂದು ಅವಸ್ಥೆಯಲ್ಲಿ ನೀನು ಬದುಕ್ತಾ ಇರ್ತೀಯ. ಸೊ ಇವಾಗ ನಾನು ಹೇಳ್ತಾ ಇರುವಂಥ ಈ ವಿಷಯ, ಇದು 4ನೇ ವಿಷಯ. ನನ್ನ ಪ್ರಿಯ ಸ್ನೇಹಿತರೆ ಗಮನಿಸ್ರಿ, 5ನೇ ವಿಷಯವನ್ನ ನಾನು ಓದ್ತೇನೆ. ನೀವು ಪರಸ್ತ್ರೀಯರ ಸಹವಾಸವನ್ನ ಮಾಡಿದ್ರೆ ವೈರಿಗಳು ಸಹಿತ ಬಲಗೊಳ್ತಾರೆ ಮತ್ತು ವೈರಿಗಳು ಸೃಷ್ಟಿಯಾಗ್ತಾರೆ. ನೀನು ವೈರಿಗಳ ಪಾಲಾಗಬೇಕಾಗಿ ಬರ್ತದೆ. ಪ್ರಿಯ ಸ್ನೇಹಿತರೆ ಗಮನಿಸ್ರಿ, ಈ ಪರಸ್ತ್ರೀ ಅವಳ ಸಹವಾಸ ಹೇಗಿರ್ತದೆ ಅಂತ ಹೇಳಿದ್ರೆ, ನೀನು ನಿನ್ನ ಆತ್ಮೀಯ ಜೀವಿತವನ್ನ ನಷ್ಟಪಡಿಸ್ಕೊಳ್ತೀಯ. ನಿನ್ನ ಕತ್ತಲೆಯ ಜೀವಿತವನ್ನ ನೀನು ಅನುಭವಿಸ್ಬೇಕಾಗಿ ಬರುತ್ತೆ. ನೀನು ನಿನ್ನ ಜೀವಿತದ ರಹಸ್ಯಗಳೆಲ್ಲವನ್ನ ಅವಳಿಗೆ ಹೇಳ್ಬೇಕಾಗಿ ಬರ್ತದೆ. ನಿನ್ನ ಜೀವಿತ ಒಂದು ದುರ್ಬಲವಾದಂಥ ಒಂದು ಅವಸ್ಥೆಗೆ ಬರ್ತದೆ. ಪರಸ್ತ್ರೀಯರ ಸಹವಾಸ ನಿನ್ನ ಜೀವಿತ ಹೇಗಿರುತ್ತೆ ಅಂದ್ರೆ, ದೇವರು ಸಹಿತ ನೀನು ಬಿಟ್ಟು ಹೋಗ್ತಾರೆ ಮತ್ತು ನಿನಗೆ ವೈರಿಗಳು ಸೃಷ್ಟಿ ಆಗ್ತಾರೆ. ನೀನು ಆ ಒಂದು ಪರಸ್ತ್ರೀಯರ ಸಹವಾಸವನ್ನು ಮಾಡುವಾಗ ನಿನಗೆ ವೈರಿಗಳ ಸೃಷ್ಟಿ ಅಂತ, ಅಲ್ಲಿವರೆಗೂ ನೀನು ವೈರಿಗಳು ಯಾರು ಇರೋದಿಲ್ಲ, ನಿನ್ನನ್ನು ದ್ವೇಷಿಸುವವರು ಯಾರು ಇರೋದಿಲ್ಲ, ನಿನಗೆ ವಿರೋಧ ಮಾಡುವವರು ಯಾರು ಇರೋದಿಲ್ಲ. ದೇವರ ಸುರಕ್ಷತೆಯಲ್ಲಿ ನೀನು ಸುರಕ್ಷಿತವಾಗಿದ್ದಿ. ನೀನು ಯಾವಾಗ ನೀನು ಪರಸ್ತ್ರೀಯರ ಸಹವಾಸವನ್ನು ಮಾಡ್ತೀಯೋ ಆವಾಗ ದೇವರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಕುಟುಂಬವು ನಿನ್ನನ್ನು ಬಿಟ್ಟು ಹೋಗ್ತದೆ, ಕುಟುಂಬ ದೂರ ಆಗ್ತದೆ, ಕೊನೆಗೆ ನಿನಗೆ ವಿರೋಧವಾಗಿ ವೈರಿಗಳು ಎದ್ದೇಳ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ನನ್ನನ್ನು ಗಮನಿಸ್ತಿರುವಂಥ ನನ್ನ ಸಹೋದರ ಸಹೋದರಿ, ವೈರಿಗಳ ಸೃಷ್ಟಿ ಆಗ್ತಾರೆ. ವೈರಿಗಳು ನಿನಗೆ ವಿರೋಧವಾಗಿ ಬಲಗೊಳ್ತಾರೆ. ಕೊನೆಗೆ ನೀನು ವೈರಿಗಳ ಪಾಲಾಗಬೇಕಾಗಿ ಬರ್ತದೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ಸ್ನೇಹಿತರೆ, 6ನೇ ವಿಷಯವನ್ನು ಗಮನಿಸ್ರಿ. ನೀನು ಪರಸ್ತ್ರೀಯರ ಸಹವಾಸವನ್ನು ಮಾಡಿದ್ರೆ ನಿನಗೆ ಇರುವುದನ್ನೆಲ್ಲ ನೀನು ಕಳೆದುಕೊಳ್ಳಬೇಕಾಗಿ ಬರ್ತದೆ. ನೀನು ಬಹಳ ಅನುಗ್ರಹಿಸಲ್ಪಟ್ಟವನಾಗಿದೆಯೋ, ಆಶೀರ್ವದಿಸಲ್ಪಟ್ಟವನಾಗಿದೆಯೋ, ಇಲ್ಲ ಬಹಳ ಆರ್ಥಿಕವಾದಂಥ ವಿಷಯದಲ್ಲಿ ನೀನು ಬಲವುಳ್ಳವನಾಗಿದೆಯೋ, ನೀನು ಯಾವ ವಿಷಯದಲ್ಲಿ ನೀನು ಬಲವುಳ್ಳವನಾಗಿದೆಯೋ, ಯಾವ ವಿಷಯದಲ್ಲಿ ನೀನು ಬಹಳ ಅಭಿವೃದ್ಧಿಯನ್ನು ಹೊಂದಿದೆಯೋ, ಯಾವ ವಿಷಯದಲ್ಲಿ ನೀನು ಒಳ್ಳೆಯ ವ್ಯಕ್ತಿಯಾಗಿ ನೀನು ಜೀವಿಸಿದೆಯೋ, ಯಾವ ವಿಷಯದಲ್ಲಿ ನಿನಗೆ ಒಂದು ಒಳ್ಳೆಯ ಹೆಸರು ನಿನಗಿದೆಯೋ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡುವುದಾದ್ರೆ ನಿನ್ನ ಪರಸ್ತ್ರೀಯ ವ್ಯಭಿಚಾರದ ಜೀವಿತ ನಿನಗಿರುವುದನ್ನೆಲ್ಲ ನೀನು ಕಳೆದುಕೊಳ್ಳಬೇಕಾಗಿ ಬರ್ತದೆ. ನಿನಗಿರುವಂಥದ್ದನ್ನೆಲ್ಲವನ್ನ ನೀನು ನಷ್ಟಪಡಿಸ್ಕೊಳ್ಬೇಕಾಗಿ ಬರ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ನನ್ನನ್ನು ಗಮನಿಸ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿ, ಪರಸ್ತ್ರೀಯರ ಸಹವಾಸ ನೀನು ಮಾಡಿದ್ರೆ ನಿನಗೆ ಇರುವುದನ್ನೆಲ್ಲ ನೀನು ಕಳೆದುಕೊಳ್ಬೇಕಾಗಿ ಬರ್ತದೆ. ಏನಿದೆಯೋ ನಿನಗೋಸ್ಕರವಾಗಿ, ನಿನ್ನನ್ನು ಕಾಪಾಡುವಂಥದ್ದು ಅಥವಾ ನಿನ್ನದು ಎಂಬುದಾಗಿ ನೀನು ಏನು ಹೇಳ್ಕೊಳ್ತೀಯೋ ಅದೆಲ್ಲವನ್ನ ನೀನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರ್ತದೆ ಎಂಬಂಥ ವಿಷಯವನ್ನು ನೀನು ಯಾವ ಕಾರಣಕ್ಕೂ ಮರೆತು ಹೋಗಬಾರ್ದು. ನನ್ನ ಪ್ರಿಯ ಸ್ನೇಹಿತರೆ, 7ನೇ ವಿಷಯವನ್ನು ಓದುವಾಗ ನೀವು ಗಮನಿಸ್ತ್ರಿ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ನೀನು ಸೆರೆಮನೆಗೂ ಸಹಿತ ಹೋಗಬೇಕಾಗಿ ಬರ್ತದೆ. ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ನೀನು ಎಲ್ಲಿಗೆ ಹೋಗ್ಬೇಕಾಗಿ ಬರುತ್ತೆ? ಸೆರೆಮನೆಗೂ ಸಹಿತ, ಜೈಲಿಗೂ ಸಹಿತ, ಕೋರ್ಟಿಗೂ ಸಹಿತ ಹೋಗ್ಬೇಕಾಗಿ ಬರುತ್ತೆ. ಯಾಕಂದ್ರೆ ನಿನ್ನ ಜೀವಿತ ದುಷ್ಟರ ಕೈಯೊಳಗೆ ಹೋಗ್ತದೆ. ದುಷ್ಟರ ಕೈಯೊಳಗೆ ನೀನು ದುಷ್ಟರ ಪಾಲಾಗಿ ಹೋಗ್ತೀಯ, ನೀನು ವೈರಿಗಳ ಪಾಲಾಗಿ ಹೋಗ್ತೀಯ. ನಿನ್ನ ಜೀವಿತದ ಬಲವನ್ನು ನೀನು ಕಳ್ಕೊಂಡ ನಂತರ ನೀನು ವೈರಿಗಳು ನಿನಗೆ ವಿರೋಧವಾಗಿ ಬಂದಾಗ ನೀನು ವೈರಿಗಳಿಗೆ ಪಾಲಾಗಿ ಹೋಗ್ತೀಯ. ಕೊನೆಗೆ ನಿನ್ನ ಜೀವಿತ ಸೆರೆಮನೆಯ ಸಹವಾಸವಾಗಿ, ಸೆರೆಮನೆಯ ಜೀವಿತವಾಗಿ ಹೋಗ್ಬೇಕಾಗಿ ಬರ್ತದೆ. ಅಂದರೆ ನಿನಗೆ ಇರುವಂಥ ಎಲ್ಲ ಸ್ವತಂತ್ರವನ್ನ ನೀನು ಕಳೆದುಕೊಳ್ಬೇಕಾಗಿ ಬರ್ತದೆ. ನಿನಗಿರುವಂಥ ಎಲ್ಲ ಸ್ವತಂತ್ರ, ನಿನಗಿರುವಂಥ ಎಲ್ಲ ವಿಧವಾದಂಥ ಸ್ವತಂತ್ರವನ್ನ, ಫ್ರೀಡಮ್ ಅನ್ನ
ನೀನು ಕಳೆದುಕೊಳ್ಬೇಕಾಗಿ ಬರ್ತದೆ. ನೀನು ಪರಸ್ತ್ರೀಯರ ಸಹವಾಸ ಮಾಡಿದ್ರೆ ನೀನು ಕಂಪ್ಲೀಟ್ ಆಗಿ ಲಾಕ್ ಆಗಿ ಹೋಗ್ತೀಯ. ನೀನು ಬಂಧಿಸಲ್ಪಟ್ಟಂತ ಅವಸ್ಥೆಗೆ ಒಳಗಾಗಿ ಹೋಗ್ತೀಯ. ನಿನಗೆ ಏನು ಮಾಡೋಕ್ಕಾಗಲ್ಲ, ನಿನಗೆ ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ. ನೀನು ಯಾವ ಒಳ್ಳೆ ಕೆಲಸವನ್ನು ಮಾಡ್ತೀನಿ, ನಾನು ಪಶ್ಚಾತ್ತಾಪ ಪಡ್ತೀನಿ, ನಾನು ಒಳ್ಳೆಯವನಾಗ್ತೀನಿ ಎಂಬುದಾಗಿ ಆಲೋಚಿಸಿದ್ರು ಸಹಿತ ನೀನು ಸೆರೆಮನೆಯಲ್ಲಿ ಇರಬೇಕಾದಂಥ ಅವಸ್ಥೆ ನಿನಗೆ ಎದುರಾಗ್ತದೆ. ನೀನು ಎದುರಿಸಬೇಕಾಗಿ ಬರ್ತದೆ ನನ್ನ ಪ್ರಿಯ ಸ್ನೇಹಿತರೆ. 8ನೇದಾಗಿ ಗಮನಿಸ್ರಿ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ನಿನ್ನ ಶಕ್ತಿಯ ಮೂಲ, ಅಂದರೆ ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ಅಥವಾ ವ್ಯಭಿಚಾರವನ್ನು ಮಾಡೋದಾದ್ರೆ ನಿನ್ನ ಶಕ್ತಿಯ ಮೂಲ ಅಂದರೆ ಕ್ರಿಸ್ತನನ್ನ, ನಿನ್ನ ಬುನಾದಿಯನ್ನು ನೀನು ಕಳೆದುಕೊಳ್ಬೇಕಾಗಿ ಬರ್ತದೆ. ಅಂದರೆ ನಿನ್ನ ಜೀವಿತದ ಶಕ್ತಿ ಅಥವಾ ನಿನ್ನ ಜೀವಿತದ ಶಕ್ತಿಯ ಮೂಲ ಅಥವಾ ನಿನ್ನ ಜೀವಿತದ ಶಕ್ತಿಯ ಮೂಲವಾಗಿರುವ ಕ್ರಿಸ್ತನೆಂಬಂಥ ಬುನಾದಿಯನ್ನ ನೀನು ಕಳೆದುಕೊಳ್ಬೇಕಾಗಿ ಬರ್ತದೆ. ಒಂದು ಸಾರಿ ನಿನ್ನ ಬುನಾದಿ ಕಳೆದು ಹೋದ್ರೆ ನಿನ್ನ ಜೀವಿತ ಯಾವ ಕಾರಣಕ್ಕೂ ಎಲ್ಲಿಯೂ ಸಹಿತ ಅದು ನಿಲ್ಲಲಿಕ್ಕೆ, ಸ್ಥಿರಗೊಳ್ಳಲಿಕ್ಕೆ ಅದು ಸಾಧ್ಯವಿಲ್ಲ. ಕ್ರಿಸ್ತನೇ ನಿನ್ನ ಬಿಟ್ಟು ಹೋದ್ರೆ ಅಥವಾ ಕ್ರಿಸ್ತನೆಂಬಂತಹ ಬುನಾದಿಯನ್ನ ನೀನು ಕಳೆದುಕೊಳ್ಳುವುದಾದ್ರೆ ನೀನು ಹೇಗೆ ನೀನು ನಿಂತ್ಕೊಂಡ್ರೂ ಸಹಿತ ನೀನು ನಿನ್ನ ಜೀವಿತವನ್ನು ನೀನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಿಯ ಸ್ನೇಹಿತರೆ. ಇದು ಗಮನಿಸ್ರಿ, ಒಬ್ಬ ಪರಸ್ತ್ರೀಯ ಸಹವಾಸ ಅಥವಾ ವ್ಯಭಿಚಾರದ ಜೀವಿತ ಎಂಥ ಘೋರವಾದಂಥ ಒಂದು ಜೀವಿತ, ಎಂಥ ಭಯಂಕರವಾದಂಥ ಒಂದು ಜೀವಿತ, ಅದು ಎಷ್ಟು ಕಷ್ಟಕರವಾದಂಥ, ಅದು ಭಯಂಕರವಾದಂಥ, ಊಹಿಸಿಕೊಳ್ಳಲಿಕ್ಕೂ ಸಹಿತ ಆಗದೇ ಇರುವಂತಹ ಘೋರವಾದಂಥ ಒಂದು ಸಂಗತಿ ಎಂಬಂಥ ಸಹವಾಸ ಎಂಬಂಥ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 9ನೇ ವಿಷಯವನ್ನು ನಾನು ಓದ್ತೇನೆ. ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ವೈರಿಗಳು ನಿನಗೆದುರಾಗಿ ಗೆಲ್ತಾರೆ, ನಿನ್ನನ್ನ ಕಟ್ಟಿ ಹಾಕ್ತಾರೆ, ನೀನು ಕುಂದಿ ಹೋಗಬೇಕಾಗಂತ ಪರಿಸ್ಥಿತಿ ಬರ್ತದೆ. ನೀನು ಪರಸ್ತ್ರೀಯ ಸಹವಾಸ ಮಾಡಿದ್ಯಾ, ಇದುವರೆಗೂ ಇಲ್ಲದೆ ಇರುವಂಥ ಜನರೆಲ್ಲ ನಿನಗೆ ವೈರಿಗಳಾಗ್ತಾರೆ. ನೀನು ಒಳ್ಳೆಯವನು ಎಂಬುದಾಗಿ ಹೇಳುವಂಥ ಜನರು ಸಹಿತ ನಿನ್ನ ಉಗುಳಲಿಕ್ಕೆ ಪ್ರಾರಂಭಿಸ್ತಾರೆ. ನೀನು ಒಳ್ಳೆಯವನು ಎಂಬುದಾಗಿ, ಎಂಥ ಒಳ್ಳೆ ಒಬ್ಬ ವ್ಯಕ್ತಿ, ನಿನ್ನಂಥ ಒಬ್ಬ ವ್ಯಕ್ತಿ ಇಲ್ಲ, ನೀನು ಬಹಳ ಒಳ್ಳೆಯವನು ಎಂಬುದಾಗಿ ಹೇಳುವಂತಹವರು ಸಹಿತ ನಿನಗೆ ವೈರಿಗಳಾಗಿ ಹೋಗ್ತಾರೆ. ಕೊನೆಗೆ ನಿನ್ನನ್ನು ಕಟ್ಟಿ ಹಾಕ್ತಾರೆ. ಹೌದು, ನೀನು ಪರಸ್ತ್ರೀಯ ಸಹವಾಸ ಮಾಡಿದ್ಯಾ, ನಿನ್ನನ್ನು ಕಟ್ಟಿ ಹಾಕ್ತಾರೆ, ನಿನ್ನನ್ನು ಹೊಡಿತಾರೆ. ನೀನು ಪರಸ್ತ್ರೀಯ ಸಹವಾಸ ಮಾಡಿದ್ಯಾ, ನೀನು ಕುಂದಿ ಹೋಗಬೇಕಾದಂಥ ಪರಿಸ್ಥಿತಿಗೆ ಬರ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಗಮನಿಸ್ರಿ, 10ನೇ ವಿಷಯವನ್ನು ನಾನು ಓದ್ತೇನೆ. ಏನಂತ ಹೇಳಿದ್ರೆ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ಅವಳು ನಿನ್ನನ್ನು ತನ್ನ ವ್ಯಭಿಚಾರದ ಪ್ರೀತಿಯನ್ನು ಉಪಯೋಗಿಸಿ ಅವಳು ಯಾವ ರೀತಿಯಾಗಿ ನಿನ್ನನ್ನು ವಂಚಿಸ್ತಾಳೆ, ಅವರು ಯಾವ ರೀತಿಯಾಗಿ ಅವಳು ನಿನ್ನನ್ನು ಮಾತಾಡ್ತಾಳೆ ಅಂದರೆ, ಗಮನಿಸ್ರಿ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ಅವಳು ನಿನ್ನನ್ನು ತನ್ನ ವ್ಯಭಿಚಾರದ ಪ್ರೀತಿಯನ್ನು ಉಪಯೋಗಿಸಿ ಅವಳು ಯಾವ ರೀತಿಯಾಗಿ ನಿನ್ನನ್ನು ಮಾತಾಡ್ತಾಳೆ ಅಂದರೆ, ನೀನು ನನ್ನನ್ನು ಪ್ರೀತಿಸ್ತಾ ಇಲ್ಲ, ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲ, ನೀನು ನನ್ನನ್ನು ಪ್ರೀತಿಸ್ತಿಲ್ಲ ಎಂಬುದಾಗಿ ಹೇಳ್ತಾಳೆ. ಆ ಮಾತನ್ನು ಕೇಳಿದ ತಕ್ಷಣ ನೀನು ಮರಳಾಗಿ ಹೋಗ್ತಿ. ಅವಳು ಹೇಳ್ತಾಳೆ, ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲ, ಯಾಕಂದ್ರೆ ನೀನು ನಿನಗಿರುವಂತಹದ್ದನ್ನು ಬಿಟ್ಟು ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡುವಾಗ ಅವಳು ನಿನ್ನನ್ನು ಯಾವ ರೀತಿಯಾಗಿ ಮರಳುಗೊಳಿಸ್ತಾಳೆ ಅಂದರೆ, ನೀನು ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಮೇಲೆ ನಿನ್ನ ಪ್ರೀತಿ ಇಲ್ಲ, ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲ ಎಂದು ನಿನ್ನನ್ನು ವಂಚಿಸ್ತಾಳೆ. ಮತ್ತು ನೀನು ಇದನ್ನು ಕೇಳಿದ ತಕ್ಷಣವೇ ನೀನೇನು ಮಾಡ್ತೀಯ ಅಂದರೆ, ನಿನ್ನ ಹೃದಯದ ರಹಸ್ಯಗಳನ್ನು ನೀನು ಬಿಚ್ಚಿ ಅವಳ ಮುಂದೆ ಹೇಳಲಿಕ್ಕೆ ಪ್ರಾರಂಭಿಸ್ತೀಯ. ನಿನ್ನ ಜೀವಿತದ ಎಲ್ಲ ರಹಸ್ಯಗಳನ್ನು ನೀನೇನು ಮಾಡ್ತೀಯ ಅಂತ ಹೇಳಿದ್ರೆ, ತಕ್ಷಣವೇ ನಿನ್ನ ಹೃದಯದ ರಹಸ್ಯಗಳನ್ನು ನೀನು ಬಿಚ್ಚಿ ಅವಳಿಗೆ ಹೇಳಲಿಕ್ಕೆ ಪ್ರಾರಂಭಿಸ್ತೀಯ. ಯಾಕೆಂತ ಹೇಳಿದ್ರೆ ಅವಳು ಅಂತಹ ಮಾತುಗಳನ್ನು ಆಡಿ ನಿನ್ನನ್ನು ಏನು ಮಾಡ್ತಾಳೆ, ಮೋಸಕರವಾದಂಥ ಒಂದು ಬಲೆಗೆ ನಿನ್ನನ್ನು ಅವಳು ಎಳಿತಾಳೆ. ನನ್ನ ಪ್ರಿಯ ಸ್ನೇಹಿತರೆ, ಗಮನಿಸ್ರಿ, 11ನೇ ವಿಷಯವನ್ನು ನಾನು ಓದ್ತೇನೆ. ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ
ಗಮನಿಸಿದ ಇದು ಬಹಳ ಘೋರವಾದಂಥ ಒಂದು ವಿಷಯ. ಏನಂದರೆ 11ನೇ ವಿಷಯ ನೀನು ಗಮನಿಸೋದಾದರೆ ಇದು ಎಂಥ ಕಷ್ಟಕರವಾದಂಥ ಒಂದು ಸಂಗತಿ ಅಂದರೆ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ನೀನು ಬಿಟ್ಟು ಕೆಲಸ ಮಾಡಬೇಕಾಗಿ ಬರ್ತದೆ, ಅಥವಾ ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ. ಕೊನೆಗೆ ನೀನು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕಾಗಿ ಬರ್ತದೆ. ಅಂದರೆ ನೀನು ಅವರ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ, ನೀನು ಅವರ ಅನುಕೂಲಕ್ಕೋಸ್ಕರವಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ, ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ. ಇದುವರೆಗೂ ನೀನು ಒಬ್ಬ ರಾಜನಾಗಿದ್ದಿರ್ಬೋದು. ಸಂಸೋನೊಬ್ಬ ರಾಜನು, ಇಸ್ರಾಯೇಲ್ನ ಆಳುವಂಥ ರಾಜನು, ಅವನು ಎಷ್ಟೋ ಜನರಿಗೆ ಹೇಳಿ ಕೆಲಸವನ್ನು ಮಾಡಿಸುವಂಥ ಒಬ್ಬ ವ್ಯಕ್ತಿ ವ್ಯಭಿಚಾರದ ಜೀವಿತವನ್ನು ಅಥವಾ ಪರಸ್ತ್ರೀಯ ಸಹವಾಸವನ್ನು ಮಾಡಿದ ತಕ್ಷಣವೇ ಅವನನ್ನು ತಗೊಂಡೋಗಿ ಬೀಸುವ ಸೆರೆಮನೆಯಲ್ಲಿ ಅವನನ್ನು ಬೀಸುವುದಕ್ಕೆ ಹಚ್ಚುತ್ತಾರೆ. ಅಂದರೆ ಬಿಟ್ಟಿ ಕೆಲಸವನ್ನು ಮಾಡುವುದಕ್ಕೆ ಅವನಿಗೆ ಉಪಯೋಗಿಸ್ಕೊಳ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ಯಾ? ಗಮನಿಸು, ನಿನ್ನ ಇಡೀ ಜೀವಿತ ಕಾಲವೆಲ್ಲ ಅವಳಿಗೋಸ್ಕರವಾಗಿ ನೀನು ಕೆಲಸ ಮಾಡಬೇಕಾಗಿ ಬರುತ್ತೆ. ನಿನ್ನ ಇಡೀ ಜೀವಿತವೆಲ್ಲ ಅವರ ಅನುಕೂಲಕ್ಕೋಸ್ಕರವಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ನಿನ್ನ ಇಡೀ ಜೀವಿತವೆಲ್ಲ ಅವರು ಹೇಳುವ ಹಾಗೆ ಕೇಳಬೇಕಾಗಿ ಬರ್ತದೆ. ಅವರ ಕೆಲಸಗಳನ್ನು ನೀನು ಮಾಡಬೇಕಾಗಿ ಬರುತ್ತದೆ, ಅವ್ರು ಹೇಳುವ ಕೆಲಸವನ್ನು ಮಾಡಬೇಕಾಗಿ ಬರುತ್ತದೆ. ಅಂದರೆ ನೀನು ಗಮನಿಸು, ನೀನು ಎಂಥ ಹೀನವಾದಂತಹ ಒಂದು ಪರಿಸ್ಥಿತಿಗೆ ನೀನು ಹೋಗ್ತಿದೆ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತರೆ, 12ನೇ ವಿಷಯವನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ, ಅಥವಾ ನೀನು ಸೂಳೆಯ ಅಥವಾ ವ್ಯಭಿಚಾರಿಯ ಸಹವಾಸವನ್ನು ಮಾಡಿದ್ರೆ, ಅವರ ಸಂಗಡಲೇ ನೀನು ಸಾಯ್ಬೇಕಾಗಿ ಬರ್ತದೆ, ಅಥವಾ ಅವರ ಸಂಗಡವೇ ನಿನ್ನ ಅಂತ್ಯವಾಗಿರ್ತದೆ, ಅವರ ಸಂಗಡವೇ ನೀನು ಸತ್ತು ಹೋಗುತ್ತೀಯ ಎಂಬಂಥ ವಿಷಯವನ್ನು ನೀನು ಮರಿಬೇಡ. ಸಂಸೋನು ವೈರಿಗಳ ಸಂಗಡ ಅಥವಾ ವೈರಿಗಳ ಮಧ್ಯದಲ್ಲಿ ಅವನು ಸಾಯ್ಬೇಕಾದಂಥ ಪರಿಸ್ಥಿತಿ ಸಂಸೋನಿಗೆ ಬಂದು, ಅದೇ ಪ್ರಕಾರವಾಗಿ ನನ್ನ ಪ್ರಿಯ ಸ್ನೇಹಿತರೆ, ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ಯಾ? ಒಂದು ವಿಷಯವನ್ನು ಮರಿಬೇಡ, ಲಾಸ್ಟಿಗೆ ನೀನು ಸಾಯೋದು ಅವ್ರ ಜೊತೆಯಲ್ಲೇ. ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ಯಾ? ಲಾಸ್ಟಿಗೆ ನಿನ್ನ ಅಂತ್ಯ ಕ್ರಿಯೆ ಅಥವಾ ನಿನ್ನ ಅಂತ್ಯ ಜೀವಿತ ಅಥವಾ ನಿನ್ನ ಸಾವು ಆ ವ್ಯಭಿಚಾರದ ಜೀವಿತವನ್ನು ಜೀವಿಸ್ತಿರುವಂಥ ಜನರ ಮಧ್ಯದಲ್ಲಿ ಅಥವಾ ನಿನ್ನ ವೈರಿಗಳ ಮಧ್ಯದಲ್ಲಿಯೇ ನಿನ್ನ ಸಾವಾಗ್ತದೆ ಎಂಬಂಥ ವಿಷಯವನ್ನು ನೀನು ಮರಿಬೇಡ. ಅಂದರೆ ನೀನು ಪರಸ್ತ್ರೀಯ ಸಹವಾಸವನ್ನು ಮಾಡಿದ್ರೆ ಅವರ ಸಂಗಡಲೇ ನೀನು ಸಾಯ್ಬೇಕಾಗಿ ಬರ್ತದೆ, ಅವರ ಸಂಗಡವೇ ನಿನ್ನ ಅಂತ್ಯವಾಗಿರುತ್ತದೆ ಎಂಬುದನ್ನು ನೀನು ಮರಿಬೇಡ. ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಮಾತುಗಳನ್ನು ಕೇಳುತ್ತಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿ, ದಯಮಾಡಿ ಎಚ್ಚರಿಕೆಯಿಂದ ನಿಮ್ಮ ಜೀವಿತವನ್ನು ಸಾಗಿಸ್ರಿ. ಏಕೆಂದರೆ ಎಷ್ಟೋ ಜನರಿಗೆ ದೇವರ ವಾಕ್ಯದ ಜ್ಞಾನ ಇಲ್ಲ, ಅರಿವಿಲ್ಲ. ಎಷ್ಟೋ ಜನರು ದೇವರ ಮಕ್ಕಳಾಗಿದ್ದೂ ಸಹಿತ ಅನೇಕರು ತಪ್ಪಾದ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ. ಒಂದು ಕ್ಷಣ ನನ್ನ ಮಾತನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ಒಂದು ಪಕ್ಷ ನಿನಗೆ ಅವಕಾಶಗಳಿದ್ದಿರ್ಬೋದೇನೋ, ಪಾಪ ಮಾಡಲಿಕ್ಕೆ ನಿನಗೆ ಅವಕಾಶಗಳಿದ್ದಿರ್ಬೋದೇನೋ. ಅದರಿಂದ ದೂರ ಹೋಗು, ಓಡಿ ಹೋಗು, ನಿನ್ನ ಜೀವಿತ ನೀನು ಕಾಪಾಡ್ಕೋ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಹೇಗೆ ಯೋಸೆಫನು ಪೋಟಿಫರನ ಹೆಂಡತಿ ಅವನನ್ನು ಮೋಸ ಮಾಡಲಿಕ್ಕೆ ಅಥವಾ ವ್ಯಭಿಚಾರ ಮಾಡಲಿಕ್ಕೆ ಕರೆಯುವಾಗ ಅವನು ಹೇಗೆ ಓಡಿ ಹೋದನೋ, ಹಾಗೆ ಓಡಿ ಹೋಗು. ನಿನ್ನ ಜೀವಿತವನ್ನು ರಕ್ಷಿಸ್ಕೋ, ನಿನ್ನ ಆತ್ಮವನ್ನು ಕಾಪಾಡಿಕೋ. ನನ್ನ ಪ್ರಿಯ ಸ್ನೇಹಿತರೆ, ನನ್ನನ್ನು ಗಮನಿಸ್ತಿರುವಂಥ ನನ್ನ ಸಹೋದರ ಸಹೋದರಿ, ಕೊನೆಗೆ ನೀನು ನಿನ್ನ ಇಡೀ ಜೀವಿತವನ್ನು ನಿನ್ನ ನಷ್ಟಪಡಿಸ್ಕೊಳ್ಬೇಕಾಗಿ ಬರ್ತದೆ. ಒಂದು ಕ್ಷಣ ನೀನು ಆಲೋಚಿಸದೆ ನೀನು ಇಡುವಂಥ ಹೆಜ್ಜೆ ನಿನ್ನ ಇಡೀ ಜೀವಿತವನ್ನು ಹಾಳು ಮಾಡಿ ನಿನ್ನ ಅಸಹ್ಯವಾದಂತಹ ಕಡೆಗೆ ನಿನ್ನ ನಡೆಸ್ಕೊಂಡು ಹೋಗಿ ನಿನ್ನ ಅಂತ್ಯವನ್ನು ತೋರಿಸ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಗಮನಿಸ್ರಿ. ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆಯೇನೋ? ದೇವರು ನಿನಗೆ ಇನ್ನೂ ಸಮಯವನ್ನು ಕೊಟ್ಟಿದ್ದಾರೇನೋ? ನೀನು ಪಶ್ಚಾತ್ತಾಪಟ್ಟು, ಯೇಸುವೆ, ನಾನು ಮಾಡಿ ತಪ್ಪಾಯಿತು, ನಾನು ಮಾಡಿದ ಪಾಪ, ನನ್ನ ಅಜ್ಞಾನವನ್ನು ಕ್ಷಮಿಸ್ರಿ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ರಕ್ಷಿಸ್ರಿ ಎಂಬುದಾಗಿ ನಿಮ್ಮ ಜೀವಿತವನ್ನು ಕ್ರಿಸ್ತನಲ್ಲಿ ಸಮರ್ಪಿಸಿಕೊಂಡು ಪಶ್ಚಾತ್ತಾಪಟ್ಟು ಮಾನಸಾಂತರ ಪಡುವುದಾದರೆ, ಪ್ರಕಟಣೆ ಗ್ರಂಥವನ್ನು ಪ್ರಕಟಣೆ ಗ್ರಂಥವನ್ನು ಸಂಪೂರ್ಣವಾಗಿ ನೀವು ಓದುವುದಾದರೆ, ನನ್ನ ಪ್ರಿಯ ಸ್ನೇಹಿತರೆ, ದೇವರು ಹೇಳುವಂಥ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಇವತ್ತಾದರೂ ಅವರು ಮಾನಸಾಂತರ ಪಡ್ತಾರೇನೋ,
ಇವತ್ತಾದರೂ ಅವರು ಮಾನಸಾಂತರ ಪಟ್ಟು ಅವರು ತಮ್ಮ ಜೀವಿತವನ್ನ ಬದಲಾಯಿಸ್ಕೊಳ್ತಾರೇನೋ, ತಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಳ್ತಾರೇನೋ, ಇವತ್ತಾದರೂ ಮಾನಸಾಂತರ ಪಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೇನೋ ಎಂಬುದಾಗಿ ಎಷ್ಟೋ ಸಾರಿ ಅವಕಾಶಗಳನ್ನ ದೇವರು ಪ್ರಕಟಣೆ ಗ್ರಂಥದಲ್ಲಿ ಜನರಿಗೆ ಹೇಳುವಂಥದ್ದನ್ನ ಅಥವಾ ಅವಕಾಶ ಕೊಡುವಂಥದ್ದನ್ನ ನೋಡ್ತಾ. ಹಾಗೆ ದೇವರಿಗೆ ಬೇಕಾಗಿರುವಂಥದ್ದು ನೀನು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು. ನೀನು ಮಾನಸಾಂತರ ಪಟ್ಟು ದೇವರ ಕಡೆ ತಿರುಕೊಳ್ಳುವುದಾದ್ರೆ ನನ್ನ ಪ್ರಿಯ ಸ್ನೇಹಿತರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಕ್ಷಣವೇ ಯೇಸು ಕ್ರಿಸ್ತನು ನಿನ್ನನ್ನು ರಕ್ಷಿಸಲಿಕ್ಕೆ ನಿನ್ನ ಸಂಗಡಲೇ ನಿನ್ನ ಹತ್ತಿರವೇ ಇದ್ದಾನೆ ಎಂಬ ವಿಷಯವನ್ನು ನೀನು ಮರಿಬೇಡ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ.